ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ನಾನು ಹುರುಳಿಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಕಂಪ್ಲೀಟ್ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ. ನಾನು ಹುರುಳಿಕಾಳು ತೊಗೊಂಡು ಕ್ಲೀನಾಗಿ ಮಾಡಿಕೊಂಡು ಅದನ್ನ ತೊಳೆದ್ಬಿಟ್ಟು ಒಂದೆರಡು ಸತಿ ತೊಳೆದಿದ್ದೀನಿ. ಧೂಳು ಮಣ್ಣು ಇರುತ್ತಲ್ಲ, ಒಂದೆರಡು ಸತಿ ತೊಳೆದು ಹುರ್ಕೋತಾ ಇದ್ದೀನಿ. ಈ ರೀತಿ ಹುರ್ಕೊಳ್ಳಿ ಕಣ್ಣು ಬೀರೋವರೆಗೂ, ಅಂದರೆ ಕಲರ್ ಚೇಂಜ್ ಆಗಿ ಸ್ವಲ್ಪ ಸ್ಮೆಲ್ ಬರುತ್ತೆ. ಆ ಒಂದು ಕಡೆ ನಾನು ಬಿಸಿ ನೀರ ಕಾಯಕ್ಕಿಟ್ಟಿದ್ದೀನಿ. ಅಂದರೆ ನೀರು ಬಿಸಿ ಆದಮೇಲೆ ಹುರುಳಿಕಾಳು ಹಾಕಬೇಕು. ಹಸಿ ನೀರು ತಂಪಿರುವಾಗ ಹುರುಳಿಕಾಳು ಹಾಕಿದ್ರೆ ಬೇಗ ಕುದಿಯೋಂಗಿಲ್ಲ. ಹಾಗೆ ನಾನು ಇಲ್ಲಿ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ಪೂರ್ತಿ ವಿಡಿಯೋ ನೋಡಿ. ಇವಾಗ ಇದನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊತೀನಿ ನಾನು ಚಿಕ್ಕ ಚಿಕ್ಕದಾಗಿ. ಹಾಗೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ನಾನು ಯಾವ ಪಾತ್ರೆಯಲ್ಲಿ ಹುರಿದಿದ್ನೆಲ್ಲ ಹುರುಳಿಕಾಳು, ಅದೇ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ನಾನು ಇಲ್ಲಿ ಒಂದೆರಡು ಸ್ಪೂನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೋಬೇಕು. ಇದು ಪಲ್ಯ ತುಂಬ ಚೆನ್ನಾಗಿ ರುಚಿಯಾಗಿ ಬರ್ತೈತಿ. ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಜೀರಿಗೆ ಸಾಸಿವೆ ಏನೂ ಹಾಕ್ತಾಯಿಲ್ಲ, ಬೆಳ್ಳುಳ್ಳಿನೇ ಹಾಕಿ ಮಾಡ್ತಾಯಿದ್ದೀನಿ. ಇದಕ್ಕೆ ಜೀರಿಗೆ ಸಾಸಿವೆ ಹಾಕಿದ್ರೆ ಅಷ್ಟು ಟೇಸ್ಟಿಯಾಗಿ ಬರೋಂಗಿಲ್ಲ. ಇವಾಗ ಎಣ್ಣೆ ಕಾದಿದೆ. ಇವಾಗ ಬೆಳ್ಳುಳ್ಳಿ ಜಜ್ಜಿದ್ದು ಇವಾಗ ಹಾಕ್ಕೋತಾ ಇದ್ದೀನಿ ನೋಡಿ. ಇದನ್ನು ಹಸಿ ವಾಸನೆ ಹೋಗಬೇಕು, ಹಾಗೆ ಕಲರ್ ಚೇಂಜ್ ಆಗಬೇಕು. ಆವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಅಂದರೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ನಾನು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಉಳ್ಳಾಗಡ್ಡಿ. ನೀವು ಜಾಸ್ತಿ ಮಾಡ್ಕೋತಿದ್ರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಉಳ್ಳಾಗಡ್ಡಿ ಹಾಕಿದ್ರೆ ಚೆನ್ನಾಗಿ ಬರ್ತೈತಿ. ಇದು ಯಾವ ರೀತಿ ಮಾಡೋದು ಅಂತ ನೋಡಿ. ಇವಾಗ ಸ್ವಲ್ಪ ಗೋಲ್ಡನ್ ಕಲರ್ ಚೇಂಜ್ ಆಗಬೇಕು, ಆ ರೀತಿ ಬರಬೇಕು. ಕಲರ್ ಹಸಿ ವಾಸನೆ ಹೋಗಬೇಕು ಇದ್ರದ್ದು. ಇವಾಗ ನೋಡ್ತಿರೋದಕ್ಕೂ ಮುಂದೆ ಫ್ರೈ ಮಾಡಿದ್ಮೇಲೆ ನೋಡ್ತಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹುರುಳಿಕಾಳು ಆರೋಗ್ಯಕ್ಕೆ ಒಳ್ಳೆಯದು. ಇದ್ರದ್ದು ಸಾರನ್ನು ಸತೆ ಮಾಡಿ ತಿಂತಾರೆ. ಯಾವ ರೀತಿ ಮಾಡೋದು ಅಂತ ನೋಡ್ತಿರ್ಬೋದು ನೀವು. ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನೋಡ್ತಿರ್ಬೋದು ನೀವು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೈತಿ. ಇವಾಗ ಕಾಳುಗಳು ಹಾಕೋತಾ ಇದ್ದೀನಿ ನಾನು. ಅದರಲ್ಲಿ ನೀರು ಸ್ವಲ್ಪ ಇತ್ತು, ನೀರು ಸಮೇತ ಹಾಕೋತಾ ಇದ್ದೀನಿ. ನೀರು ಚೆಲ್ಲಬಾರ್ದು. ಅದೇ ನೀರಲ್ಲಿ ಸ್ವಲ್ಪ ಕುದಿಸ್ಕೋಬೇಕು. ಪಲ್ಯ ರುಚಿಯಾಗಿ ಬರ್ತೈತಿ. ಅದಕ್ಕೆ ಅದನ್ನು ಚೆಲ್ಲಿಲ್ಲ ನಾನು ನೀರು. ಇವಾಗ ಕಾಳು ಹಾಕಿದ್ಮೇಲೆ ನಾನು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀರು ಸ್ವಲ್ಪ ಇರೋದ್ರಿಂದ ನಾನು ಎಲ್ಲ ಹಾಕಿಬಿಟ್ಟಿದ್ದೀನಿ. ನೀರು ಜಾಸ್ತಿ ಇದ್ದರೆ ಹಾಕಬೇಡಿ, ಜಾಸ್ತಿ ಪಲ್ಯ ಮೆತ್ತಗಾಗ್ಬಿಡ್ತೈತಿ. ಸೊ ನೋಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ನೋಡ್ತಿರ್ಬೋದು, ಇವಾಗ ಪಲ್ಯ ಕುದಿಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಇದನ್ನು ನೀರು ಇದ್ದಿದ್ದು ಕುದಿಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪಾದರೆ ಪಲ್ಯ ಚೆನ್ನಾಗಿ ಬರೋದಿಲ್ಲ, ಉಪ್ಪಾಗಿ ಬಿಡ್ತೈತಿ. ಸೊ ನೋಡಿಬಿಟ್ಟು ಹಾಕ್ಕೊಳ್ಳಿ. ಇದಕ್ಕೆ ಟೊಮೆಟೊ ಹಾಕೋತಾ ಇಲ್ಲ ನಾನು, ಹುಳಿ ಆಗಿಬಿಡ್ತೈತಿ ಅಂತ ಹೇಳಿ. ಇದೇ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿ ಬರ್ತೈತಿ. ಟೊಮೆಟೊ ಹಾಕಿದ್ರೆ ಅದು ಹುಳಿಯಾಗಿ ಬರೋದ್ರಿಂದ ಟೇಸ್ಟ್ ಅಷ್ಟು ಸರಿಯಾಗಿ ಇರೋಂಗಿಲ್ಲ. ಇವಾಗ ಎಲ್ಲನೂ ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಇನ್ನೊಂದು ಸ್ವಲ್ಪ ನೀರು ಇದೆಯಲ್ಲ, ಅದೆಲ್ಲ ನೀರು ಕುದಿಬೇಕು. ಅಂದರೆ ಎಲ್ಲ ನೀರು ಹಿರ್ಕೊಂಡು ಬಿಡ್ತೈತಿ ಕಾಳು. ಆ ರೀತಿ ನೀರಿಲ್ಲದರ ಥರ ಕುದಿಸೋಬೇಕು. ನೀರಿದ್ದರೆ ಅದು ಪಲ್ಯ ಅಂದ್ಕೊಳ್ಳೋಂಗಿಲ್ಲ, ಅದು ಚೆನ್ನಾಗಿ ಬರೋದಿಲ್ಲ. ಇದು ಗ್ರೇವಿ ಟೈಪ್ ಅಲ್ಲ. ಸೊ ಇವಾಗ ನಾನು ಖಾರ ಹಾಕ್ಕೋತಾ ಇದ್ದೀನಿ. ಖಾರ ಹಾಕಿ ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕು. ಇದು ಯಾವ ಖಾರ ಅಂದರೆ ಮಸಾಲೆ ಖಾರ ಹಾಕ್ಕೋತಾ ಇದ್ದೀನಿ ನಾನು. ನಿಮ್ಮ ಹತ್ರ ಯಾವ ಖಾರ ಇದೆಯಲ್ಲ ಅದೇ ಹಾಕ್ಕೊಳ್ಳಿ. ಕೆಂಪು ಖಾರ ಇದ್ರೂ ಹಾಕ್ಕೋಬೋದು, ಅದು ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಮಸಾಲೆ ಖಾರ ಹಾಕೋದ್ರಿಂದ ಟೇಸ್ಟಿಯಾಗಿ ಬರ್ತೈತಿ. ಇವಾಗ ಎಲ್ಲನೂ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಪಲ್ಯ ಎಷ್ಟು ಸಖತ್ತಾಗಿ ಬಂದೈತಿ. ಇದು ರೊಟ್ಟಿ ಜೊತೆ ಚಪಾತಿ ಜೊತೆನೂ ತಿನ್ಬೋದು. ರೊಟ್ಟಿ ಜೊತೆ ಆದರೂ ಸೂಪರಾಗಿರ್ತೈತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ.